Hi students, for the purpose of recall or for the intention of a revision, now I am going to solve one of the problem from the question paper April-May 2019 from the income tax Coimbatore University question paper, question number 9 about the capital gain, okay, computation of taxable income from capital gain. You can see the problem there. In that problem there are 6 assets are there. ಮೀನ್ಸ್ ಕ್ಯಾಪಿಟಲ್ ಅಸೆಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಅದರಲ್ಲಿ ಲಾಂಗ್ ಟರ್ಮ್ ಯಾವುದು ಶಾರ್ಟ್ ಟರ್ಮ್ ಯಾವುದು ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಅಸೆಟ್ಗಳಲ್ಲಿ 2 ಟೈಪ್ಸ್ಗಳಿದ್ದಾವೆ, ಒಂದು ಫೈನಾನ್ಷಿಯಲ್ ಅಸೆಟ್ಸ್ ಮತ್ತು ನಾನ್ ಫೈನಾನ್ಷಿಯಲ್ ಅಸೆಟ್ಸ್. ಈ ಫೈನಾನ್ಷಿಯಲ್ ಅಸೆಟ್ಸ್ಗಳನ್ನು ಒಂದು ವರ್ಷದ ವಿದಿನ್ 1 ಇಯರ್ ಇಫ್ ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಅಸೆಸ್ಸಿ, ಓಕೆ, ಅಸೆಟ್ಸಿ ಹ್ಯಾಂಡಲ್ಲಿ 1 ಇಯರ್ಗಿಂತ ಕಡಿಮೆ ಇದ್ದರೆ ಅದನ್ನು ಶಾರ್ಟ್ ಟರ್ಮ್ ಅಂತ ಕರಿತೀವಿ. ಮೋರ್ ದೆನ್ 1 ಇಯರ್ ಇದ್ದರೆ ಅದನ್ನು ಲಾಂಗ್ ಟರ್ಮ್ ಅಂತ ಕರಿತೀವಿ. ಯಾವುದು ಫೈನಾನ್ಷಿಯಲ್ ಅಸೆಟ್ಸ್ನ. ಇನ್ ಅದರ್ ದ್ಯಾನ್ ಫೈನಾನ್ಷಿಯಲ್ ಅಸೆಟ್ಸ್ ಅಂದರೆ ಇಫ್ ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಅಸೆಸ್ಸಿ ಮೋರ್ ದೆನ್ 3 ಇಯರ್ಸ್, 3 ಇಯರ್ಸ್ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು ಲಾಂಗ್ ಟರ್ಮ್ ಆಗುತ್ತೆ. ವಿದಿನ್ ಎ 3 ಇಯರ್ಸ್ ಅಂತ ಹೇಳಿದ್ರೆ ಅಕ್ವಜೇಷನ್ ಆಫ್ ದಟ್ ಅಸೆಟ್, ದ ಡೇಟ್ ಆಫ್ ದಟ್ ಆರ್ ದ ಇಯರ್ ಆಫ್ ದಟ್ ವಿದಿನ್ 3 ಇಯರ್ಸ್, ಆ ಡೇಟಿಂದ ಅದನ್ನು ಸೇಲ್ ಮಾಡಿದ ಡೇಟ್, ಓಕೆ, ಆ ಡೇಟಿನ ಒಳಗಡೆ ಆ ಡೇಟನ್ನು ಕಂಪೇರ್ ಮಾಡಿದಾಗ ಆ ಡ್ಯೂರೇಷನ್ ಅನ್ನುವಂಥದ್ದು, ಆ ಸಮಯ ಅನ್ನುವಂಥದ್ದು ಎಷ್ಟಿರಬೇಕು ಅಂದರೆ ವಿದಿನ್ 3 ಇಯರ್ಸ್ ಇತ್ತು ಅಂತ ಹೇಳಿದ್ರೆ ಅದು ಶಾರ್ಟ್ ಟರ್ಮ್ ಆಗುತ್ತೆ. ಅಂದರೆ ಇನ್ ದ ಹ್ಯಾಂಡ್ಸ್ ಆಫ್ ಅಸೆಸ್ಸಿ. ಅಸೆಸ್ಸಿ ಅದನ್ನು ಎಷ್ಟು ದಿನಗಳವರೆಗೆ ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಅನ್ನೋದ್ರ ಮೇಲೆ ಅದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಡಿಪೆಂಡ್ ಆಗುತ್ತೆ. ಅದರ್ ದ್ಯಾನ್ ಅಸೆಟ್ಸ್ ಅಂದರೆ ಅದರ್ ದ್ಯಾನ್ ಫೈನಾನ್ಷಿಯಲ್ ಅಸೆಟ್ಸ್ಗಳು 3 ವರ್ಷಗಳ ಕಾಲ, ಫೈನಾನ್ಷಿಯಲ್ ಅಸೆಟ್ಸ್ 1 ವರ್ಷ ಇರುತ್ತೆ. ಸೊ ಈ ಅಸೆಟ್ಸ್ಗಳ ಆಧಾರದ ಮೇಲೆ ಇಲ್ಲಿರುವಂತಹ ಕೆಲವೊಂದಿಷ್ಟು ಅಸೆಟ್ಸ್ಗಳನ್ನು ಕೊಟ್ಟಿದೆ. ಇದರಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಜ್ಯುವೆಲರ್ಸ್ ಇದೆ, ಹೌಸ್ ಹೋಲ್ಡ್ ಫರ್ನಿಚರ್ ಇದೆ, ಮಷಿನರಿ ಇದೆ ಮತ್ತು ಸೆಲ್ಫ್ ಜನರೇಟೆಡ್ ಇದೆ. ಮೊದಲನೇದು ರೆಸಿಡೆನ್ಷಿಯಲ್ ಹೌಸ್ ಅಟ್ ಅ ಬ್ಯಾಂಗ್ಳೂರ್ ವಿಚ್ ವಾಸ್ ಇನ್ಹೆರಿಟೆಡ್ ಬೈ ಹರ್ ಫಾದರ್ 2000 ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ದಟ್ ಈಸ್ ಅ ಲಾಂಗ್ ಟರ್ಮ್ ಅಸೆಟ್ ಆಗಿರುತ್ತೆ. ಯಾಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಾಗ ಅದು ಲಾಂಗ್ ಟರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಬಿಫೋರ್ 2000, ಓಕೆ, 2000 ಹಿಂದೆನೇ ತಗೊಂಡಿದ್ರೆ ಮಾತ್ರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಡೋಕ್ಕೆ ಸಾಧ್ಯ, ಆಯಿತಾ. ಆ್ಯಂಡ್ ಆಲ್ಸೋ ಇಟ್ ಈಸ್ ಇನ್ಹೆರಿಟೆಡ್ ಬೈ ಹಿಸ್ ಫಾದರ್, ಮೀನ್ಸ್ ಇಟ್ ಹ್ಯಾಸ್ ಟ್ರಾನ್ಸ್ಫರ್ಡ್, ನಾಟ್ ಅ ಟ್ರಾನ್ಸ್ಫರ್ಡ್ ಮೀನ್ಸ್ ಓನರ್ಶಿಪ್ ಅಲ್ಲ, ಜಸ್ಟ್ ಇನ್ಹೆರಿಟೆಡ್ ಅಂದರೆ ವಂಶ ಪಾರಂಪರವಾಗಿ ಅವರ ತಂದೆಯಿಂದ ಬಂದಿರುವಂಥ ಅಸೆಟ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಆಗಿರುತ್ತೆ ಅಂತ. ಆ್ಯಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಹಾಸನ್ ಪರ್ಚೇಸ್ 2008-9 ಇದೆ, ಓಕೆ, 2008-9 ಅವನು ಪರ್ಚೇಸ್ ಮಾಡಿದ್ದಾನೆ, ಸೇಲ್ ಮಾಡಿರೋದು 2017. ಸೊ ಹಾಗಾದ್ರೆ ಏನಾಗುತ್ತೆ, ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಜ್ಯುವೆಲರಿ ಇದೆ, ಅದನ್ನು ಅವನು ಪರ್ಚೇಸ್ ಮಾಡಿರೋದು 2008 ಪರ್ಚೇಸ್ ಮಾಡಿದ್ದಾನೆ, ಸೇಲ್ ಮಾಡಿರೋದು 2017, ಓಕೆ, ಸೇಲ್. ಹಾಗಾದ್ರೆ ಇದೇನಾಗುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, 3 ವರ್ಷಕ್ಕಿಂತ ಜಾಸ್ತಿ ಅವನ್ನ ಹ್ಯಾಂಡಲ್ ಇದೆ ಅಂತ. ಇನ್ನು ಹೌಸ್ ಹೋಲ್ಡ್ ಫರ್ನಿಚರ್ ಪರ್ಚೇಸ್ಡ್ ಆನ್ 1/1/2001 ಇದೆ. ನೆನಪಿರಲಿ, ಹೌಸ್ ಹೋಲ್ಡ್ ಫರ್ನಿಚರ್ ಇಸ್ ನಾಟ್ ಎನ್ ಅ ಕ್ಯಾಪಿಟಲ್ ಅಸೆಟ್, ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಇನ್ನು ಮಷಿನರಿ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/2017 ಕೊಟ್ಟಿದ್ದಾನೆ. ನೆನಪಿರಲಿ, ಡಿಪ್ರಿಷಿಯಬಲ್ ಅಸೆಟ್ಸ್, ವಾಟ್ ಎವರ್ ದ ಡಿಪ್ರಿಷಿಯಬಲ್ ಅಸೆಟ್ಸ್ ಆರ್ ದೇರ್ ದಟ್ ಹ್ಯಾಸ್ ಟು ಬಿ ಟ್ರೀಟೆಡ್ ಆಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತಾನೆ. ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಲಾಂಗ್ ಟರ್ಮ್ ಅಲ್ಲ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಾನೆ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತಾನೆ ಟ್ರೀಟ್ ಮಾಡಿ. ಡಿಪ್ರಿಷಿಯಬಲ್ ಅಸೆಟ್ಸ್ ಆಲ್ವೇಸ್ ಯು ಹ್ಯಾವ್ ಟು ಟ್ರೀಟ್ ಇನ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮ್ಯಾನರ್, ಓಕೆ. ಇನ್ನು ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಅಕ್ವೈರ್ಡ್ ಇದೆ. ಈ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಅಕ್ವೈರ್ಡ್ ಶಾರ್ಟ್ ಟರ್ಮ್ ಅಂತಾನೆ ಆಗ್ಬೋದು, ಲಾಂಗ್ ಟರ್ಮ್ ಆಗ್ಬೋದು, ಬಟ್ ಅದರ ಕ್ಯಾಲ್ಕುಲೇಷನ್ ಪ್ರೊಸೆಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಒಂದು ಇಟ್ ಮೇ ಬಿ ಅ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್. ಅಲ್ಲಿ ಅಕ್ವಜೇಷನ್, ಕಾಸ್ಟ್ ಆಫ್ ಅಕ್ವಜೇಷನ್ ಅದನ್ನು ಪರ್ಚೇಸ್ ಮಾಡಿದ ಅಮೌಂಟ್ ಆಗಿರುತ್ತೆ, ಇನ್ನು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನಿಲ್ ಆಗಿರುತ್ತೆ ಅನ್ನೋದು ನೆನಪಿರಲಿ. ಸೊ ಹಾಗಾದ್ರೆ ಇಲ್ಲಿ 3 ಲಾಂಗ್ ಟರ್ಮ್ ಅಸೆಟ್ಸ್ಗಳಿದ್ದಾವೆ, 2 ಶಾರ್ಟ್ ಟರ್ಮ್ ಅಸೆಟ್ಸ್ಗಳಿದ್ದಾವೆ. ಸೊ ಅವುಗಳನ್ನು ನೋಡ್ತಾ ಹೋಗೋಣ. 3 ಲಾಂಗ್ ಟರ್ಮ್ ಅಸೆಟ್ಸ್ಗಳಿದ್ದಾವೆ ಅಂತ ಹೇಳಿದ್ರೆ 2 ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು. ಹಾಗೆ ಒಂದು ಲಾಂಗ್ ಟರ್ಮ್ ಅಸೆಟ್ಸ್ಗಳನ್ನು ಒಂದು ಕಡೆ ಬರ್ಕೊಳ್ತಾ ಹೋಗಿ ಒಂದು ಕಡೆಗೆ 3 ಲಾಂಗ್ ಟರ್ಮ್ ಅಸೆಟ್ ಒಂದು ಕಾಲಮ್ಗಳಲ್ಲಿ ಬರೀತಾ ಹೋಗ್ಬೋದು. ಆ್ಯಂಡ್ ವರ್ಕಿಂಗ್ ನೋಟಲ್ಲಿ ಅವುಗಳು ಬೇಕಾಗಿರುತ್ತೆ ಕ್ಯಾಲ್ಕುಲೇಷನ್ ಮಾಡ್ರಿ. ಅದರ್ ದ್ಯಾನ್ ಸಿಂಗಲ್, ಓಕೆ, ಇಂಡಿವಿಜುವಲ್ ಆಗಿ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೋದು ಅಂತ, ಓಕೆ. ಬಟ್ ನಾವು ಮರ್ಜ್ ಮಾಡಿ ತಗೊಳ್ತಾ ಇದ್ದೀನಿ ಅವುಗಳನ್ನು. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ 3 ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗಳಿದ್ದಾವೆ ಇಲ್ಲಿ. ಯಾವುದ್ಯಾವುದು ಅಂತ ನಿಮಗೂ ನಾವೀಗ ನೋಡಾಗಿದೆ. ಆನ್ ದ ಬೇಸ್ ಆಫ್ ದ ಡ್ಯೂರೇಷನ್ ನಾವು ನೋಡಾಗಿದೆ ಇನ್ ದ ಹ್ಯಾಂಡ್ಸ್ ಆಫ್ ಅಸೆಸ್ಸಿ. ಅದರಲ್ಲಿ ಫಸ್ಟ್ ಒನ್ ರೆಸಿಡೆನ್ಷಿಯಲ್ ಹೌಸ್, okay. This residential house
ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಅಗ್ರಿಕಲ್ಚರ್ ಲ್ಯಾಂಡ್, and third one jewelry. Okay, so jewelry, okay. First one, particulars as usual. Always we have to take the sale consideration first. Sale consideration means ಪ್ರೀವಿಯಸ್ ಇಯರ್ಲಿ ಅವನು ಈ ಅಸೆಟ್ಸ್ಗಳನ್ನ ಎಷ್ಟಕ್ಕೆ ಮಾರಾಟ ಮಾಡಿದ್ದಾನೆ ಅನ್ನೋದನ್ನು ತಗೊಳ್ತೀರಾ. ದಟ್ ಈಸ್ ಸಿ ಹಿಯರ್ ಸೇಲ್ ಕನ್ಸಿಡರೇಷನ್. 3 ಅಸೆಟ್ಗಳ ಸೇಲ್ ಕನ್ಸಿಡರೇಷನ್ ಇದೆ, ಚೆಕ್ ಮಾಡ್ತಾ ಹೋಗ್ರಿ. ಎಷ್ಟು ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ 50 lakhs and second one agricultural land is there. Agricultural land 45 lakhs ಇದೆ ಸೇಲ್ ಮಾಡಿರೋದು ಅಮೌಂಟು. ಇನ್ನು ಜ್ಯುವೆಲ್ಲರಿನ ಅವ್ನು ಸೇಲ್ ಮಾಡಿರೋದು ಎಷ್ಟಕ್ಕೆ ಅಂತ ಹೇಳಿದ್ರೆ 4,95,000ಗೆ ಸೇಲ್ ಮಾಡಿದ್ದಾನೆ. ಇನ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಈ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ ಈ ಸೇಲ್ಸ್ ಪ್ರೊಸೀಜರ್ನ ಕ್ಯಾರಿ ಮಾಡೋದಕ್ಕೆ ಏನಾದರೂ ಎಕ್ಸ್ಪೆಂಡಿಚರ್ಗಳಾಗಿದ್ದರೆ ಅದು ಬ್ರೋಕರೇಜ್ ಆಗಿರ್ಬೋದು ಅಥವಾ ಸೇಲ್ಸ್ ಎಕ್ಸ್ಪೆನ್ಸಸ್ ನೇರವಾಗಿ ಆಗಿರ್ಬೋದು, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಈ ಪ್ರಾಬ್ಲಮಲ್ಲಿ ನೋಡ್ತಾ ಹೋದರೆ ಫಸ್ಟ್ ಒಂದು ರೆಸಿಡೆನ್ಷಿಯಲ್ ಹೌಸ್ಗೆ ಎಷ್ಟಿದೆ ಅಂತ ಹೇಳಿದ್ರೆ ಶಿ ಸೋಲ್ಡ್ ದಿಸ್ ಹೌಸ್ ಫಾರ್ ದ 50 lakh ಜೊತೆಗೆ ಅಂಡ್ ಇನ್ಕರ್ಡ್ ದ ಎಕ್ಸ್ಪೆನ್ಸಸ್ ಆಫ್ ಟ್ರಾನ್ಸ್ಫರ್ 45,000 ಟ್ರಾನ್ಸ್ಫರ್ ಎಕ್ಸ್ಪೆನ್ಸ್ ಇದೆ. ಪ್ರಾಬ್ಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ನೋಡಿ. ಅಂಡ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಏನಂತಂದ್ರೆ ಪೇಡ್ ಬ್ರೋಕರೇಜ್ 25,000 ಇದೆ. ಸೊ ಬ್ರೋಕರೇಜ್ನ 25,000 ಪೇಮೆಂಟ್ ಮಾಡಿದ್ದಾರೆ, ಅದನ್ನು ನೋಡಿ. ಆ್ಯಂಡ್ ಜ್ಯುವೆಲರ್ಸ್ಗೆ ಯಾವುದೇ ರೀತಿಯಂಥ ಸೆಲ್ಲಿಂಗ್ ಎಕ್ಸ್ಪೆನ್ಸ್ಗಳು ಇಲ್ಲ. ಓಕೆ, ಸೊ ಹಾಗಾದರೆ ಉಳಿಯುವಂಥ ಅಮೌಂಟಲ್ಲಿ ಬರೆದುಕೊಳ್ಳ್ರಿ. ನೀವೇನಂತ ಹೇಳಿದ್ರೆ 49,55,000 ಸಿಗುತ್ತೆ. ಆ್ಯಂಡ್ ಹಿಯರ್ 44,75,000 ಸಿಗುತ್ತೆ. 4,95,000. ದಿಸ್ ಈಸ್ ಟ್ರೀಟೆಡ್ ಆಫ್, ದಿಸ್ ಈಸ್ ಕಾಲ್ಡ್ ಆಸ್ ಅ ನೆಟ್ ಸೇಲ್ ಕನ್ಸಿಡರೇಷನ್. ನೆಟ್ ಸೇಲ್ ಕನ್ಸಿಡರೇಷನ್. ಈ ನೆಟ್ ಸೇಲ್ ಕನ್ಸಿಡರೇಷನ್ ಬರಬೇಕಿಂತ ಮುಂಚೆ ಸೇಲ್ ಕನ್ಸಿಡರೇಷನ್ ಒಳಗಡೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ಗಳನ್ನ ಲೆಸ್ ಮಾಡಿರ್ರಿ. ಇನ್ನು ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್. ಸೊ ನಿಮಗೆ ನೆನಪಿರಲಿ, ಈ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಬರುವಂಥದ್ದು ಓನ್ಲಿ ಫಾರ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗಳಿಗೆ ಮಾತ್ರ, ನಾಟ್ ಫಾರ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಇಂಡೆಕ್ಸ್ಡ್ ಬೆನಿಫಿಟ್ಸ್ ಬರೋದು ಅವ್ರಿಗೆ ಮಾತ್ರ ಆಗಿರುತ್ತೆ. ಸೊ ಹಾಗಾದರೆ ಫಸ್ಟ್ ಒನ್ ನೋಡ್ತಾ ಬರ್ರಿ. ಅದಕ್ಕಿಂತ ಮುಂಚೆ ಇಲ್ಲಿ ವರ್ಕಿಂಗ್ ನೋಟಲ್ಲಿ ವರ್ಕಿಂಗ್ ನೋಟ್, ಯಾಕೆ ಈ ವರ್ಕಿಂಗ್ ನೋಟ್ ಬೇಕು ಅಂತ ಹೇಳಿದ್ರೆ ಇದೇ ಪ್ರಾಬ್ಲಮಲ್ಲಿ ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಗೋ ಫಾರ್ ದ ವರ್ಕಿಂಗ್ ನೋಟ್. ಅವುಗಳು ವರ್ಕಿಂಗ್ ನೋಟಲ್ಲಿ ಹೇಳುತ್ತೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನಲ್ಲಿ ಫಸ್ಟ್ ಫಾರ್ಮುಲಾ ಏನಿದೆ ಅಂತ ಹೇಳಿದ್ರೆ, ಇನ್ನು 2 ರೀತಿಯ ಫಾರ್ಮುಲಾಗಳಿದ್ದಾವೆ ಇಲ್ಲಿ. ವೆನ್ ದ ರೆಸಿಡೆನ್ಷಿಯಲ್ ಹೌಸಸ್ ಹ್ಯಾಸ್ ಅ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ನಾವು ಒಂದು ಫಾರ್ಮುಲಾ ಬರೀತೀವಿ. ಏನು ಅಂತ ಹೇಳಿದ್ರೆ ಫಾರ್ ದ ರೆಸಿಡೆನ್ಷಿಯಲ್ ಹೌಸ್, ರೆಸಿಡೆನ್ಷಿಯಲ್ ಹೌಸ್ಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ಗೆ ಫಾರ್ಮುಲಾ ಏನು ಬರೀತೀವಿ ಅಂತ ಹೇಳಿದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಆಕ್ಚುಯಲ್ ಕಾಸ್ಟ್ ಆಫ್ acquisition. Okay, fair market value or actual cost of acquisition, whichever is high, divided by 100 into CII of the year in which asset is transferred. See here, if you see the formula of this residential house ಅಂತಾನೆ ಯಾಕೆ ಇಲ್ಲಿ ಪರ್ಟಿಕ್ಯುಲರ್ ಹೇಳಿದೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಲ್ಲಿ ಅದಿದೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಕೊಟ್ಟಿದ್ದಾನೆ. ಅದೊಂದೇ ಅಂತಲ್ಲ, ಇಫ್ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ಗಿವನ್ ಇನ್ ಅ ಪ್ರಾಬ್ಲಮ್, ಈ ರೀತಿ ಬರುತ್ತೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಜಿಷನ್ ವಿಚ್ ಎವರ್ ಈಸ್ ಹೈ, ಇವು ಎರಡರಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತೋ and divided by 100 into CII. CII means nothing but cost inflation index, cost inflation index of the year in which asset is transferred ಅಂತ. ಯಾವ ವರ್ಷದಲ್ಲಿ ಅಸೆಟ್ ಟ್ರಾನ್ಸ್ಫರ್ ಆಗಿದೆ, ಆಲ್ಮೋಸ್ಟ್ ಆಲ್ ಇಟ್ ಈಸ್ ದ ಪ್ರೀವಿಯಸ್ ಇಯರ್ CII ಆಗಿರುತ್ತೆ. ಸೊ ಅಂಡ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ CII
ಆಫ್ ದ ಇಯರ್ ಇನ್ ವಿಚ್ ಅಕ್ವಜೇಷನ್ ಹ್ಯಾಸ್ ಟೇಕನ್ ಓವರ್ ಇಟ್ ಶುಡ್ ಬಿ 100 ಆಗಿರುತ್ತೆ ಅಂತ. ಓಕೆ, ಈ ಒಂದು ಪ್ರಾಬ್ಲಮಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಮಾತ್ರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರುವಂಥದ್ದು. ನೋಡ್ತಾ ಹೋದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 4,50,000 ಇದೆ. 4,50,000 ಇಂಟು ಆಕ್ಚುಯಲ್ ಕಾಸ್ಟ್ ಆಫ್ ಎಕ್ವಿಜೇಷನ್. ಆಕ್ಚುಲಿ ಇಲ್ಲಿ ಆಕ್ಚುಯಲ್ ಕಾಸ್ಟ್ ಆಫ್ ಎಕ್ವಿಜೇಷನ್ ಇಲ್ಲ, ದಟ್ಸ್ ವೈ ನಿಲ್ ಬ್ರಾಕೆಟಲ್ಲಿ ವಿಚ್ ಎವರ್ ಈಸ್ ಹೈ ಡಿವೈಡೆಡ್ ಬೈ 100 ಇಂಟು CII ಆಫ್ ದ ಇಯರ್ ಇನ್ ವಿಚ್ ದ ಅಸೆಟ್ ಇಸ್ ಟ್ರಾನ್ಸ್ಫರ್ಡ್. ಯಾವ ಇಯರಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂದರೆ 2017-18 ಆಗಿದೆ. ಸೊ CII ಆಫ್ ದ 17-18 ಈಸ್ 272 ಬರುತ್ತೆ. ಸೊ ಆ ಅಮೌಂಟ್ ಬಂದುಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಸಿಗುತ್ತೆ ಅಲ್ಲಿ 29 lakh. ಓಕೆ, ಸೊ 12,24,000 ಸಿಗುತ್ತೆ. ಸೀದಾ 12,24,000 ಇದೇನು ಅಂತ ಹೇಳಿದ್ರೆ ಈ ರೀತಿ ಇಂಡೆಕ್ಷನ್ ಮಾಡಿದಾಗ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಜಿಷನ್ ಮಾಡಿದಾಗ ಸಿಗುವಂಥದ್ದು. ಸೊ ಈ ಅಮೌಂಟನ್ನು ಇಲ್ಲಿ ಬರ್ಕೊಳ್ಬೋದು ನಾವು ನೇರವಾಗಿ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಜಿಷನ್. ಒಂದು ಪ್ರಾಬ್ಲಮನ್ನು ನಾವು ಅದನ್ನು ವರ್ಕಿಂಗ್ ನೋಟಲ್ಲಿ ಕೂಡ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬರ್ಬೋದು, ಅಥವಾ ವಿ ಕ್ಯಾನ್ ರೈಟ್ ಹಿಯರ್ ಓನ್ಲಿ. ಆದರೆ ಇಲ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡಿ ಕೂಡ ಬರೀಬಹುದು. ನಾನು ಏನಂತಂದರೆ ವರ್ಕಿಂಗ್ ನೋಟಲ್ಲಿ ಬರೀತಾ ಇದ್ದೀನಿ. ಸೊ ಹಾಗಾದ್ರೆ 12,24,000 12,24,000 ಸೇಮ್ ಆಸ್ ಇಟ್ ಈಸ್. ಅಗ್ರಿಕಲ್ಚರ್ ಲ್ಯಾಂಡ್ ನೋಡೋಣ. ಕಾಸ್ಟ್ ಆಫ್ ಎಕ್ವಿಜಿಷನ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ದರ್ ಇಸ್ ಅ ನೋ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ. ಹಾಗಿದ್ದಾಗ ಅದನ್ನು ಪರ್ಚೇಸ್ ಮಾಡಿರುವಂಥ 2008-9 ಅದನ್ನು ಸಿಂಪಲ್ ಆಗಿ ಬರ್ಬಿಡ್ತೀನಿ ನಾನು ನಿಮಗೆ. ಕಾಸ್ಟ್ ಆಫ್ ಎಕ್ವಿಜಿಷನ್ ಡಿವೈಡೆಡ್ ಬೈ CII ಆಫ್ ಇಯರ್ ಆಫ್ ಎಕ್ವಿಜಿಷನ್ ಅಥವಾ ಅಕ್ವೈರ್ಡ್ ಇಂಟು CII ಆಫ್, ನಾನು ಪ್ರೀವಿಯಸ್ ಇಯರ್ ಅಂತ ಬರಿತಾ ಇದ್ದೀನಿ. ವೈ? ಬಿಕಾಸ್ ಪ್ರೀವಿಯಸ್ ಇಯರ್ಲಿ ಮಾತ್ರ ಟ್ರಾನ್ಸ್ಫರ್ ಆಗಿದ್ದನ್ನು ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಟ್ಸ್ ವೈ ಪ್ರೀವಿಯಸ್ ಇಯರ್ ಅಂತ ಬರೆದಿದ್ದೀನಿ. ಸೊ ಕಾಸ್ಟ್ ಆಫ್ ಎಕ್ವಿಜಿಷನ್ ಈಸ್ 5,25,000 ಇದೆ. 5,25,000 ಡಿವೈಡೆಡ್ ಬೈ CII ಆಫ್ ದ ಇಯರ್ ಅಂಡ್ ಎಕ್ವಿಜಿಷನ್, ಅಂದರೆ ಯಾವ ವರ್ಷದಲ್ಲಿ ಅದು ಅಕ್ವೈರ್ಡ್ ಆಗಿದೆ 2008 and 9 ಆಗಿದೆ. ಅದರ ಇಂಡೆಕ್ಸ್ ಎಷ್ಟು ಇದೆ ಅಂತ ಹೇಳಿದ್ರೆ 137 ಇದೆ. 137 ಇನ್ನು CII ಆಫ್ ದ ಪ್ರೀವಿಯಸ್ ಇಯರ್ ಆಲ್ಮೋಸ್ಟ್ ಇಲ್ಲಿ 272 ಇದೆ. ಅಂದರೆ 17-18 ಆಗಿರೋದ್ರಿಂದ 272 ಇದೆ. ಆ ಅಮೌಂಟು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10,42,366 ಬರುತ್ತೆ. 42,366 ಬರುತ್ತೆ. ಓಕೆ, ಸೀದಾ 336. ಓಕೆ, ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ನಿಮಗೆ ಅಮೌಂಟ್ ಸಿಗುತ್ತೆ. ಸೊ ರೈಟ್ ಇಟ್ ಹಿಯರ್ 10,42,336. ಎಸ್, ವೆನ್ ಯು ಸಿ ದಟ್ ಹೆಂಗಾಯ್ತಾ? ಪಾಸ್ ಮಾಡಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ನೋಡ್ತಾ ಹೋಗ್ತೀವಿ. ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತೂ ಏನು ಇರೋದಿಲ್ಲ. ಜಸ್ಟ್ ಏನಂತಂದರೆ ಕಾಸ್ಟ್ ಆಫ್ ಎಕ್ವಿಜಿಷನ್ ಡಿವೈಡೆಡ್ ಬೈ CII ಆಫ್ ದ ಇಯರ್ ಆಫ್ ಅಕ್ವೈರ್ಡ್ ಅಂತ ಬರೀರಿ. ಅಥವಾ ಫಾರ್ಮುಲಾ ಏನಿದೆ ಪೂರ್ತಿ ಫಾರ್ಮುಲಾ ಬರೀಬಹುದು. ಅಕ್ವೈರ್ಡ್ ಇಂಟು CII ಆಫ್ ದ ಇಯರ್ ಇನ್ ವಿಚ್ ಅಸೆಟ್ ಟ್ರಾನ್ಸ್ಫರ್ಡ್. ಓಕೆ, ಅಸೆಟ್ ಟ್ರಾನ್ಸ್ಫರ್ಡ್ ಆ್ಯಸ್ ಇಟ್ ಈಸ್ ಇಲ್ಲಿ ಒಂದು ಕಡೆ ಬರೆದು ಇಟ್ಕೊಂಡಿರ್ತೀವಿ. ಅದೇ ಫಾರ್ಮುಲಾ ಈಸ್ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಕಾಸ್ಟ್ ಆಫ್ ಎಕ್ವಿಜಿಷನ್ ಅಗ್ರಿಕಲ್ಚರ್ ಲ್ಯಾಂಡಿನ ಕಾಸ್ಟ್ ಆಫ್ ಎಕ್ವಿಜಿಷನ್ ಎಷ್ಟಿದೆ ಅಂತ ಹೇಳಿದ್ರೆ 5,25,000 ಇದೆ. 5,25,000 ಯಾವ ವರ್ಷದಲ್ಲಿ ಅದರ ಅಕ್ವೈರ್ಡ್ ಆಗಿದೆ ಅಂದರೆ 2008-9. ಆ ಒಂದು 2008-9ನ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ರೇಟ್ ಈಸ್ 137. ಆ್ಯಂಡ್ ಆ್ಯಸ್ ಯೂಶ್ವಲ್ ಯಾವ ವರ್ಷದಲ್ಲಿ ಅಸೆಟ್ ಟ್ರಾನ್ಸ್ಫರ್ ಆಗಿದೆ ಆ ವರ್ಷದ ಇಂಡೆಕ್ಸ್ ಬರೀರ್ತೀವಿ, ದಟ್ ಈಸ್ 272. ಈ ಅಮೌಂಟನ್ನು ನೀವು ನೋಡೋದಾದರೆ ದಟ್ ಈಸ್ 10,42,336 ಬರುತ್ತೆ. ಈ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಅಮೌಂಟ್ ಸಿಗುತ್ತೆ. ಇಲ್ಲಿ ಬರ್ಕೊಟ್ಟಿರೋದನ್ನ 10,42,336. ಓಕೆ, ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ ಜ್ಯುವೆಲರಿ ಕೂಡ ಅದೇ ರೀತಿ. ಸೊ ಜ್ಯುವೆಲರಿಯಲ್ಲಿ ಕಾಸ್ಟ್ ಆಫ್ ಎಕ್ವಿಜಿಷನ್ 2,50,000 ಇದೆ. 2,50,000
ಡಿವೈಡೆಡ್ ಬೈ ಇನ್ ವಿಚ್ ಇಯರ್ 2008 ಅದೇನಾಗಿದೆ ಅಂತ ಹೇಳಿದ್ರೆ ಅಕ್ವೈರ್ಡ್ ಆಗಿದೆ, ಅದು ಕೂಡ 137 ಇಂಟು ಆ್ಯಸ್ ಯೂಶುವಲ್ 272, ಯಾಕಂದ್ರೆ ಯಾವ ವರ್ಷದ ಟ್ರಾನ್ಸ್ಫರ್ ಆಗಿದೆ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ರೇಟ್ ನೋಡೋದಾದರೆ ದಟ್ ಈಸ್ 272 ಇದೆ. ಹಾಗಾದರೆ ಆ ಅಮೌಂಟ್ ಬಂದುಬಿಟ್ಟು 1,96,350 ಬರುತ್ತೆ. ಸೊ ರೈಟ್ ಇಟ್ ಹಿಯರ್ 1,96,350. ಓಕೆ, 1,96,350. ಎಸ್, ಸಾರಿ 4,96,350 ಬರುತ್ತೆ. ಎಸ್, ಸೊ ದೆನ್ ನೆಕ್ಸ್ಟ್ ಲೆಸ್ indexed cost of improvement. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಈ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ವರ್ಷದಲ್ಲಿ ಈ ಅಸೆಟ್ಗಳು ಇಲ್ಲಿರುವಂತಹ ಕ್ಯಾಪಿಟಲ್ ಅಸೆಟ್ಸ್ಗಳಿದೆ ಇವುಗಳು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಅಂದರೆ ಎಕ್ಸ್ಟೆನ್ಷನ್ ಆಗ್ಬೋದು, ಹೊಸ ಬಿಲ್ಡಿಂಗ್ಗಳು ಆಗ್ಬೋದು, ಅಥವಾ ಹೌಸಿಗೆ ಏನಾದರೂ ಹೊಸದನ್ನು ಕಟ್ಟಿರ್ಬೋದು, ಯಾವುದೇ ರೀತಿಯ ಒಂದಿಷ್ಟು ಎಕ್ಸ್ಟೆನ್ಷನ್ಗಳಾಗಿರುವಂಥದ್ದು. ಆ ಇಂಪ್ರೂವ್ಮೆಂಟನ್ನು ನಾವಿಲ್ಲಿ ಏನು ಮಾಡ್ತೀವಿ, ಪ್ರೆಸೆಂಟ್ ಇಯರಿಗೆ ಆ ವರ್ಷದ ಇಂಪ್ರೂವ್ಮೆಂಟ್ಸನ್ನು ಈ ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಅದಕ್ಕಿರುವಂತಹ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಸಿಂಪಲ್, ಕಾಸ್ಟ್ ಆಫ್ ಅಕ್ವಜಿಷನ್ ಇದರಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರುತ್ತೆ. ಸೊ ಅದರ್ ದನ್ ದಟ್ ನಥಿಂಗ್ ಇಸ್ ಚೇಂಜಸ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲಿ ಬರ್ಕೊಳ್ರಿ, ವರ್ಕಿಂಗ್ ನೋಡ್ರಿ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲಿ ಯಾವ್ದಾವ್ದು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಗುತ್ತೆ, ಅಪ್ಲೈ ಆಗುತ್ತೆ ಅಂತ ನೋಡ್ತಾ ಹೋದರೆ, ಫಸ್ಟ್ ಒಂದು ರೆಸಿಡೆನ್ಷಿಯಲ್ ಹೌಸಿಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆ ಎಷ್ಟು ಅಂತಂದರೆ ಫಾರ್ಮುಲಾ ಬರ್ಕೊಂಡ್ಬಿಟ್ರೆ ಅದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಡಿವೈಡೆಡ್ ಬೈ CII ಆಫ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್ ಅಂತ ಬರ್ಕೊಟ್ರಿ. ಯಾವ ಇಯರ್ಲಿ ಇಂಪ್ರೂವ್ಮೆಂಟ್ ಆಗಿದೆಯೋ ಆ ಒಂದು ಇಯರ್ನ CII ಇರುತ್ತೆ, ಆ್ಯಂಡ್ CII ಆಫ್ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ನ CIIನ ಬರ್ಕೋತೀರಿ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಮೌಂಟ್ ಎಷ್ಟಿದೆ ಅಂತ ಹೇಳಿದ್ರೆ 1,29,000 ಇದೆ, ಡಿವೈಡ್ ಬೈ CII ಆಫ್ ಇನ್ ವಿಚ್ ಇಯರ್ ದ ಇಂಪ್ರೂವ್ಮೆಂಟ್ ಹ್ಯಾಸ್ ಟೇಕ್ ಓವರ್. 2007-8 ಆಗಿದೆ, 129 CII ಇದೆ. ಈ ವರ್ಷದ CII ಅಂದರೆ ಪ್ರೀವಿಯಸ್ ಇಯರ್ದು 272 ಇರುತ್ತೆ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನೀವು ನೋಡೋದಾದರೆ 2,72,000 ಬರುತ್ತೆ. 2,72,000. ರೈಟ್ ಇಟ್ ಹಿಯರ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 2,72,000. ಮತ್ತು ಯಾವುದಾದ್ರು ಅಗ್ರಿಕಲ್ಚರ್ ಲ್ಯಾಂಡ್ ದೇರ್ ಇಸ್ ನೋ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಜ್ಯುವೆಲರಿ ಕಾಸ್ಟಿಂಗ್ ಕೂಡ ಯಾವುದೇ ರೀತಿಯ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಗಳು ಇಲ್ಲ. ಹಾಗಾದರೆ ಈ ಅಮೌಂಟನ್ನು ನೀವು ಲೆಸ್ ಮಾಡೋದಾದರೆ, ಸಿ ಹಿಯರ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಕಾಸ್ಟ್ ಆಫ್ ಎಕ್ವಿಜಿಷನ್ ಎರಡನ್ನೂ ಸೇರಿಸಿ ಲೆಸ್ ಮಾಡಿ ಅಮೌಂಟ್ ಬರೀರಿ, ಇಲ್ಲಿಯೂ ಅಮೌಂಟ್ ಬರೀರಿ, ಆ್ಯಂಡ್ ಇಲ್ಲಿ ಕೂಡ ನೀವು ಅಮೌಂಟ್ ಬರೆಯೋದಾದರೆ ಯು ವಿಲ್ ಗೆಟ್ ದ ಅಮೌಂಟ್ ಆಫ್ ಹಿಯರ್ 34,59,000 ಸಿಗುತ್ತೆ, 59,000 ಸಿಗುತ್ತೆ. ಆ್ಯಂಡ್ ಹಿಯರ್ 32,664 ಸಿಗುತ್ತೆ. ಆ್ಯಂಡ್ ಹಿಯರ್ ವಿ ಮೇ ಗೆಟ್ ಅ ಲಾಸ್. ಮೇ ಬಿ ಹಿಯರ್ ನಮ್ಗೆ ಏನಾಗುತ್ತೆ ಅಂದರೆ ಕಾಸ್ಟ್ ಆಫ್ ಅಕ್ವಜೇಷನ್ನೇ ನಾವು ಸೇಲ್ ಕನ್ಸಿಡ್ರೇಷನ್ ಮಾಡೋದಕ್ಕಿಂತ ಜಾಸ್ತಿ ಇರೋದ್ರಿಂದ ನಮಗೆ ಲಾಸ್ ಸಿಗುತ್ತೆ. ಲಾಸ್ 1,350 ಬರುತ್ತೆ. ಇಫ್ ದ ಲಾಸ್ ಇಸ್ ಆಕರ್ಡ್, ಜಸ್ಟ್ ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಎ ಬ್ರ್ಯಾಕೆಟಲ್ಲಿ ಬರೆದ್ರೆ ಲಾಸ್ ಇದೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇಫ್ ದೇರ್ ಈಸ್ ಎನಿ ಅಸೆಟ್ ಈಸ್ ರೀಪರ್ಚೇಸ್ಡ್, ಅವನೇನಾದರೂ ಈ ಅಸೆಟ್ಗಳನ್ನು ಮಾರಾಟ ಮಾಡಿ ಬಂದಂತಹ ಕ್ಯಾಪಿಟಲ್ ಗೇನಲ್ಲಿ ಮತ್ತೊಂದಿಷ್ಟು ಅಸೆಟ್ಗಳನ್ನು ಇದೇ ಕ್ಯಾಪಿಟಲ್ ಅಸೆಟ್ಗಳನ್ನು ಪರ್ಚೇಸ್ ಮಾಡಿದ್ದ ಅಂತ ಹೇಳಿದ್ರೆ ಆವಾಗ ಅದು ಎಕ್ಸಮ್ಷನ್ನಿಗೆ ನಮಗೆ ಅವೈಲೇಬಲ್ ಆಗುತ್ತೆ. ಸೊ ಎಕ್ಸಮ್ಷನ್ ಯಾವುದಾದ್ರು ಇದ್ದರೆ ನೋಡೋಣ. ಲೆಸ್ ಎಕ್ಸಮ್ಷನ್ಸ್. ಈ ಎಕ್ಸಮ್ಷನ್ ನೋಡಬೇಕಾದ್ರೆ ಯಾವ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗಳನ್ನು ಮಾರಾಟ ಮಾಡಿ ಯಾವ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಎಕ್ಸಮ್ಷನ್ಸ್ಗಳಂತ ಬಂದಾಗ ಅಲ್ಲಿ ಅಂಡರ್ ಸೆಕ್ಷನ್ 54 ಬರುತ್ತೆ, 54B ಇದೆ, 54D, 54E ಆ್ಯಂಡ್ C ಇದೆ, 54F, G, GB ಈ ರೀತಿ ಇರ್ತವೆ. ಅವುಗಳು ದಟ್ ಈಸ್ ಡಿಫ್ರೆಂಟ್ ಫ್ರಮ್ ಒನ್ ಟು ಅನದರ್ ಒನ್. ಅಂದರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಸೇಲ್ ಮಾಡಿ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ತೊಗೊಂಡಾಗ ಅಲ್ಲಿ ಅಂಡರ್ ಸೆಕ್ಷನ್ 54B ಬರುತ್ತೆ. ರೆಸಿಡೆನ್ಷಿಯಲ್ ಹೌಸನ್ನು ಮಾರಾಟ ಮಾಡಿ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸನ್ನು ತೊಗೊಂಡಾಗ 54 ಅಷ್ಟೇ ಬರುತ್ತೆ. ಅಥವಾ ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗಳನ್ನ ಮಾರಾಟ ಮಾಡಿ
ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸನ್ನು ಯಾವುದು ಬೇರೆದವ್ರಿಗೂ ಮಾರಾಟ ಮಾಡಿ ವಾಪಸ್ ಅವನು ರೆಸಿಡೆನ್ಷಿಯಲ್ ಹೌಸನ್ನೇ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ 54F ಅಂತ ಬರುತ್ತೆ. ಸೊ ಈ ರೀತಿ ಬೇರೆ ಬೇರೆ ಎಕ್ಸಾಮ್ಷನ್ಸ್ಗಳಿದ್ದಾವೆ, ಆ ಎಕ್ಸಾಮ್ಷನ್ಸ್ನ ನೋಡಿಕೊಡ್ರಿ. ಬಟ್ ಇಲ್ಲಿ ನಮಗಿರುವಂತಹ ಕ್ವಶನ್ ಒಳಗಡೆ ಒಂದು ಇದೆ, ಏನು ಅಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ಹೌಸ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಹಾಸನ ಪರ್ಚೇಸ್ಡ್ 2008 ಅವನೇನು ಮಾಡಿದ್ದಾಳೆ, ಪೃಥ್ವಿಯವ್ರು ಏನು ಮಾಡೋದು, ಶಿ ಪರ್ಚೇಸ್ಡ್ ಎನದರ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಹಾಸನ, ಮತ್ತೊಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಗಮನದಲ್ಲಿರಲಿ, ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಮಾರಾಟ ಮಾಡಿ ಅದರಿಂದ ಬಂದಂಥ ಗೇನಿಂದ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಿದರೆ ಅದು ಅಂಡರ್ ಸೆಕ್ಷನ್ 54B ಬರುತ್ತೆ ಅಂತ ನೆನಪಿದ್ರೆ ಸಾಕು. ಓಕೆ, ಅಂಡರ್ ಸೆಕ್ಷನ್ 54B ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಎಷ್ಟಕ್ಕೆ ಆ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದಾರೆ ಆ ಅಮೌಂಟನ್ನು ಬರ್ಕೊಳ್ತೀವಿ. ದಟ್ ಈಸ್ 5 lakh ಇದೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ 5 lakh. ಸಿ ಹಿಯರ್ ಈ ಎಕ್ಸಮ್ಷನ್ ಕೊಡ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ಒಂದು ಸಲ ಹೇಳ್ಬಿಡ್ತೀನಿ. ಎಕ್ಸಮ್ಷನ್ ಅಂತ ಹೇಳಿದ್ರೆ ಒಂದು ನ್ಯೂ ಕ್ಯಾಪಿಟಲ್ ಅಸೆಟಲ್ಲಿ ಇನ್ವೆಸ್ಟ್ ಮಾಡಿದ ಅಮೌಂಟು ಪ್ಲಸ್ ಇಫ್ ಹಿ ಹ್ಯಾಸ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಸೇವಿಂಗ್ಸ್ ಅಕೌಂಟ್, ಕ್ಯಾಪಿಟಲ್ ಗೇನ್ ಅಕೌಂಟ್ ಅಂತ ಒಂದು ಬರುತ್ತೆ, ಸೇವಿಂಗ್ಸ್ ಕ್ಯಾಪಿಟಲ್ ಅಕೌಂಟ್ ಗೇನು, ಆ ಅಕೌಂಟಲ್ಲಿ ಏನಾದರೂ ಅಮೌಂಟ್ ಅವನೇನಾದರೂ ಡೆಪಾಸಿಟ್ ಮಾಡಿದ ಅಂತ ಹೇಳಿದ್ರೆ ಎರಡನ್ನೂ ಸೇರಿಸಿ ದಟ್ ಹ್ಯಾಸ್ ಟು ಬಿ ಕಂಪೇರ್ಡ್ ವಿತ್ ಅ ಗ್ರಾಸ್ ಕ್ಯಾಪಿಟಲ್ ಗೇನ್. ಈ ಗ್ರಾಸ್ ಕ್ಯಾಪಿಟಲ್ ಗೇನ್ ಕಂಪೇರ್ ಮಾಡ್ತಾರೆ, ಅವು ಎರಡರಲ್ಲಿ ವಿಚ್ ಎವರ್ ಇಸ್ ಲೆಸ್ ಇರುತ್ತೋ ಅದು ಎಕ್ಸಮ್ಷನ್ಗೆ ನಮಗೆ ಸಿಗುತ್ತೆ. ಸೊ ಇಲ್ಲಿ 5 ಲಕ್ಷ ಮತ್ತು 34,32,000 ಕಂಪೇರ್ ಮಾಡಿದಾಗ 5 ಲಕ್ಷ ನಮಗೆ ವಿಚ್ ಎವರ್ ಇಸ್ ಲೆಸ್ ಸಿಗುತ್ತೆ. ದಟ್ಸ್ ವೈ ಅದನ್ನು ಎಕ್ಸಮ್ಷನ್ಗೆ ಕೊಡ್ತಾ ಇದ್ದೀವಿ ಅಂತ. ಎಸ್, ಸೊ ಎಕ್ಸಮ್ಷನ್ಗೆ ಕೊಡೋದಾದರೆ ಹಿಯರ್ ಇಸ್ ನೋ ಎಕ್ಸಮ್ಷನ್. ಸೊ 3,59,000 ಇಲ್ಲಿ ನಮಗೆ ಎಕ್ಸಮ್ಷನ್ ಸಿಗುತ್ತೆ 6,6,4,2,3 9 ಸಿಗುತ್ತೆ. 2,29,32,600 and here is a loss 1,350. This is called taxable long-term capital gain or loss. ಸೊ ಎಕ್ಸಮ್ಷನ್ಸ್ಗಳು ಆದಮೇಲೆ ನಮ್ಗೆ ಸಿಗುವಂಥದ್ದು ಏನಾಗುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳಾಗುತ್ತೆ ಅಂತ. ಇನ್ನು ಉಳಿದಂಥವು ಎರಡಿದ್ದಾವೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗಳು, ಅವುಗಳನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಇಲ್ಲಿ ನೋಡ್ಬಿಡೋಣ. ಆ್ಯಕ್ಚುಲ್ ಆಗಿ ಇಲ್ಲಿರುವಂತಹ ಎರಡು ಅಸೆಟ್ಗಳು ಡಿಫ್ರೆಂಟ್ ಆಗಿರುವಂಥ, ಒಂದು ಶಾರ್ಟ್ ಟರ್ಮ್ ಇದೆ, ಇನ್ನೊಂದು ಸೆಲ್ಫ್ ಜನರೇಟೆಡ್ ಇದೆ. ಸೆಲ್ಫ್ ಜನರೇಟೆಡ್ ಇದ್ರೂ ಕೂಡ ಅದನ್ನು ನಾವು ಶಾರ್ಟ್ ಟರ್ಮ್ ಆಯಿತು ಲಾಂಗ್ ಟರ್ಮ್ ಆಯಿತು ಅಲ್ಲಿ ನಿಮ್ಗೆ ಗೊತ್ತಿರುವಂಗೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಂತೂ ಸಿಗಲ್ಲ ಎರಡಕ್ಕೂ ಕೂಡ. ಯಾಕಂತೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗಳಿಗೆ ದೇರ್ ಇಸ್ ನೋ ಇಂಡೆಕ್ಸ್ ಬೆನಿಫಿಟ್ಸ್. ಸೊ ಹಿಯರ್ ನೋಡೋದು ಆದರೆ ಕಂಪಿಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಒಂದೇ ಇದೆ, ಯಾವುದು ಅಂತ ಹೇಳಿದ್ರೆ ಮಷಿನರಿ. ಅದನ್ನು ನಾವು ಡಿಪ್ರಿಸಿಬಲ್ ಅಸೆಟ್ಸ್ ಅಂತ ಕೂಡ ಕರೀರಿ. ಡಿಪ್ರಿಸಿಬಲ್ ಅಸೆಟ್ಸ್ ಆಲ್ವೇಸ್ ಏನಾಗುತ್ತೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟೇ ಆಗಿರುತ್ತೆ. ಸೊ ಡಿಪ್ರಿಸಿಬಲ್ ಅಸೆಟ್ಸಲ್ಲಿ ಜಸ್ಟ್ ಏನು ಮಾಡಿರಿ, ಸೇಲ್ ಆ್ಯಸ್ ಇಟ್ ಈಸ್. ಸೇಲ್ ಕನ್ಸಿಡರೇಷನ್ ಎಷ್ಟಕ್ಕಿದೆ ಅಂತ ಹೇಳಿದ್ರೆ 1 lakh less selling expense. Yes, there is no selling expense, nil, 1 lakh. It is called as net sale consideration, and less then ನಿಮಗೆ for the short term capital gain there is no induction profit, just ಏನು ಕಾಸ್ಟ್ ಆಫ್ ಎಕ್ವಿಸಿಷನ್ ಇದೆ. ಬಟ್ ಇಲ್ಲಿ ಈ ಡಿಪ್ರಿಷಿಯಬಲ್ ಅಸೆಟ್ಸ್ಗಳಿಗೆ ಕಾಸ್ಟ್ ಆಫ್ ಎಕ್ವಿಸಿಷನ್ ಅಂತ ಹೇಳಿದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ. ಸೊ ಕಾಸ್ಟ್ ಆಫ್ ಎಕ್ವಿಸಿಷನ್ ನಥಿಂಗ್ ಬಟ್ ರಿಟರ್ನ್ ಡೌನ್ ವ್ಯಾಲ್ಯೂ. ಡಿಪ್ರಿಷಿಯಬಲ್ ಅಸೆಟ್ಸ್ಗೆ ರಿಟರ್ನ್ ಡೌನ್ ವ್ಯಾಲ್ಯೂವೇ ಕಾಸ್ಟ್ ಆಫ್ ಎಕ್ವಿಸಿಷನ್ ಆಗುತ್ತೆ. ಅದೆಷ್ಟಿದೆ ಅಂತ ಹೇಳಿದ್ರೆ was sold, machinery 1 lakh was sold,
1,50,000ಗೆ ಸೇಲ್ ಆಗಿರುವಂಥದ್ದು. ಸಾರಿ, ಸೊ ಹಿಯರ್ ಇಸ್ ಆಲ್ಸೋ 1,50,000 ನೆಟ್ ಸೇಲ್ ಕನ್ಸಿಡರೇಷನ್, ಬಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಈಸ್ 1,82,000. ಸೊ ಹಾಗಾದರೆ ವಿ ವಿಲ್ ಗೆಟ್ 32,000 ಆಸ್ ಅ ಲಾಸ್. ಎಸ್, ಲಾಸ್ ಫ್ರಮ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇನ್ನು ನೆಕ್ಸ್ಟ್ ಒನ್ ಯಾವುದು ಇದು? ಗುಡ್ ವಿಲ್ ಇದೆ. ಸೆಲ್ಫ್ ಜನರೇಟೆಡ್ ಗುಡ್ ವಿಲ್. ಈ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ಗಳು ಯಾವಾಗಲೂ ಕೂಡ ಶಾರ್ಟ್ ಟರ್ಮ್ ಆಗಿರ್ತವೆ. ಶಾರ್ಟ್ ಟರ್ಮ್ ಅನ್ನೋದಕ್ಕಿಂತ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ನ ಕ್ಯಾಲ್ಕುಲೇಷನ್ ಮಾಡೋ ರೀತಿಯೇ ಬೇರೆ. ಅಲ್ಲಿ ಇಫ್ ಇಟ್ ಈಸ್ ಸೋಲ್ಡ್, ಏನಾದರೂ ಅಕಸ್ಮಾತ್ ಸೆಲ್ ಮಾಡಿದರೆ ಸೇಮ್ ಬರೀರಿ, ಸೇಲ್ ಕನ್ಸಿಡ್ರೇಷನ್ ಅದನ್ನು ಕೂಡ ಸೇಲ್ ಮಾಡಿದ್ದಾರೆ. ಎಷ್ಟಕ್ಕೆ ಅಂತ ಹೇಳಿದ್ರೆ 1,60,000ಗೆ ಸೇಲ್ ಮಾಡಿದ್ದಾರೆ. 1,60,000. ಎಸ್, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಇಫ್ ದೆರ್ ಈಸ್ ಎನಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಟೇಕ್ ಇಟ್ ಡೌನ್. ಯಾವುದು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇಲ್ಲ ಅಂತ ಹೇಳಿದ್ರೆ 1,60,000 ಇಸ್ ಅ ನೆಟ್ ಸೇಲ್ ಕನ್ಸಿಡ್ರೇಷನ್ ಲೆಸ್. ಆ್ಯಕ್ಚುಲಿ ಇಲ್ಲಿ ಕಾಸ್ಟ್ ಆಫ್ ಎಕ್ವಜೇಷನ್ ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಅಕ್ವೈರ್ಡ್, ಏನಾದರೂ ಅದನ್ನು ಅಕ್ವೈರ್ಡ್ ಮಾಡಿದರೆ ಆ ಒಂದು ಅಕ್ವೈರ್ಡ್ ಅಮೌಂಟ್ ಕೊಟ್ಟಿದ್ರೆ ಅದು ಕಾಸ್ಟ್ ಆಫ್ ಎಕ್ವಜೇಷನ್ ಆಗುತ್ತೆ. ಕಾಸ್ಟ್ ಆಫ್ ಎಕ್ವಜೇಷನ್ ಎಷ್ಟಿದೆ ಅಂತ ಹೇಳಿದ್ರೆ 60,000 ಇದೆ ಕಾಸ್ಟ್ ಆಫ್ ಎಕ್ವಜೇಷನ್. ಓಕೆ, ಉಳಿಯುವಂಥದ್ದು 1,00,000. ದಿಸ್ ಈಸ್ ಪ್ರಾಫಿಟ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ. ಎಸ್, ನೆನಪಿರಲಿ, ಈ ಕಾಸ್ಟ್ ಆಫ್ ಎಕ್ವಜೇಷನ್ ಅಕಸ್ಮಾತ್ ಏನಾದರೂ ಪ್ರೊಫೆಷನಿಸ್ಟ್ ಗುಡ್ ವಿಲ್ಲನ್ನು ಸೇಲ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಸೇಲ್ ಮಾಡ್ತಾರೋ ಅದಷ್ಟು ಕೂಡ ಏನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಇನ್ನು ಕೊನೆಯದಾಗಿ ನಮ್ಗೆ ಉಳಿಯುವಂಥದ್ದು ಏನು ಅಂತಂದರೆ ಅದನ್ನು ಟೋಟಲ್ ಮಾಡಬೇಕು ಅಮೌಂಟನ್ನು. ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ರಬ್ ದಿಸ್. ಇದು ರಬ್ ಮಾಡ್ತೀನಿ. ಟೋಟಲ್ ಕ್ಯಾಪಿಟಲ್ ಗೇನ್ ಎಷ್ಟು ಬರುತ್ತೆ ಅಂತ ನೋಡೋದಾದರೆ taxable capital gain. ಸೊ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ನೋಡೋದಾದರೆ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಲಾಸ್. ಇಲ್ಲಿ ಬರೀ ಕ್ಯಾಪಿಟಲ್ ಗೇನ್ಗಳನ್ನು ಬರ್ಕೊಡ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳು ಎಷ್ಟಿದ್ದಾವೆ ಅಂತ ಹೋದರೆ ರೆಸಿಡೆನ್ಷಿಯಲ್ ಹೌಸ್ ಆ್ಯಂಡ್ ಇಂಡಿವಿಜುವಲ್ ನೋಡ್ತಾ ಹೋಗ್ರಿ. ರೆಸಿಡೆನ್ಷಿಯಲ್ ಹೌಸು 34,59,000 ಇದೆ. ಓಕೆ, ಪ್ಲಸ್ 29,32,664 it is agricultural land and jewelry actually loss ಇದೆ. ಇನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದನ್ನು ನೋಡೋಣಂತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ನಮಗೆ ಅಂತಂದರೆ 1,00,000 ಇದೆ. ಸೊ ಟೋಟಲ್ ಆಗಿ ನಮ್ಗೆ ಸಿಗುವಂಥ ಕ್ಯಾಪಿಟಲ್ ಗೇನ್ಗಳು ಅಥವಾ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಅಂತ ಹೇಳಿದ್ರೆ 64,91,664. ಇನ್ನು ಕ್ಯಾಪಿಟಲ್ ಲಾಸ್ ಸಿಗೋದು ಎರಡು ರೀತಿಯಲ್ಲಿ ಸಿಗ್ತೇವೆ ನಮಗೆ ಕ್ಯಾಪಿಟಲ್ ಲಾಸ್ಗಳು. ಒಂದು 1,350 ಪ್ಲಸ್ ಇನ್ನೊಂದು ಯಾವುದು ಲಾಸ್ ಇದೆ ಅಂತ ಹೇಳಿದ್ರೆ 32,000 ಡಿಪ್ರಿಷಿಯಬಲ್ ಅಸೆಟ್ಸಲ್ಲಿ. ಸೊ ಎರಡು ಸೇರಿಸಿ ನಮಗೆ ಸಿಗುವಂಥದ್ದು 33,350. ಸೊ ಲಾಸ್ಟ್ಲಿ ನಮಗೆ ಸಿಗುವಂತಹ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಈಸ್ ಈಕ್ವಲ್ ಟು 64,91,664 ಮೈನಸ್ 33,350. ಈ ಅಮೌಂಟು ಏನಾಗಿರುತ್ತೆ 64,58,314 ಈಸ್ ಅ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಎಸ್, ಇದು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಇನ್ನು ಇಸ್ ಅ ಸಿಂಪಲ್ ಪ್ರಾಬ್ಲಮ್ ಆ್ಯಕ್ಚುಲಿ, ಬಟ್ ಇಲ್ಲಿ ಫಾರ್ಮುಲಾಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ರೇಟನ್ನು ಅವರೇ ಪ್ರಾಬ್ಲಮಲ್ಲಿ ಕೊಡ್ತಾರೆ ಆ್ಯಂಡ್ ಇಟ್ ಈಸ್ ವೆರಿ ಫ್ರಮ್ 1 year to another year. ಈಗಿರುವಂಥ ಒಂದು ವರ್ಷಕ್ಕೆ ನಮಗಿರುವಂತಹ ಪ್ರೀವಿಯಸ್ ಇಯರ್ನ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ರೇಟನ್ನು ಅವನು ಪ್ರಾಬ್ಲಮಲ್ಲಿ ಕೊಡ್ತಾ ಹೋಗ್ತಾನೆ ಅಂತ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್. ಥ್ಯಾಂಕ್ ಯು.
and the solution.